ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಇವತ್ತು ಸಹ ರಾಜ್ಯದ ಮಂಡ್ಯ ಜಿಲ್ಲೆ ಇರ್ಬೋದು, ಉತ್ತರ ಕರ್ನಾಟಕದಲ್ಲಿ ರೈತರು ಬೆಳೆ ಸಾಲ ತೆಗೆದುಕೊಂಡು ಕಟ್ಟಲಿಕ್ಕಾಗದೆ ಆತ್ಮಹತ್ಯೆ ಮಾಡಿದ್ದಾರೆ ಅಂತಕ್ಕಂಥದ್ದು ಮಾಡ್ಕೊಂಡಂಥ ವಿಷಯಗಳನ್ನು ಇವತ್ತು ಪ್ರಸ್ತಾಪ ಪತ್ರಿಕೆಗಳಲ್ಲಿ ಬಂದಿದೆ, ಗಮನಿಸಿದ್ದೇನೆ. ಇದು ಯಾವುದರ ಬಗ್ಗೆನೂ ಸರ್ಕಾರಕ್ಕೆ ಕಾಳಜಿ ಇಲ್ಲ. ಅವ್ರಿಗೊಂದು ರೀತಿಯಲ್ಲಿ ಈ ರೀತಿಯ ವಿಷಯಗಳನ್ನು ಮುಂಚೆಲೆಗೆ ತಂದು ವಿಷಯಗಳನ್ನು ಇವತ್ತು ಬೇರೆ ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇರ್ತಕ್ಕಂಥದ್ದೇನಿದೆ, ಸರ್ಕಾರದ ಹಲವಾರು ರೀತಿಯ ನಿಷ್ಕ್ರಿಯತೆ ಏನಿದೆ ಅದೆಲ್ಲವನ್ನು ಮರೆಸ್ತಕ್ಕಂಥದ್ದು ಒಂದು ಕಡೆ ಪ್ರಾರಂಭ ಆಗಿದೆ. ಇವತ್ತು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಒಂದು ಶ್ರೀಕಾಂತ್ ಪೂಜಾರಿಯ ಪ್ರಕರಣವನ್ನು ದೊಡ್ಡದು ಮಾಡಿ ಹಲವಾರು ಮೊಕದ್ದಮೆಗಳಿದ್ದಂಥವೆಲ್ಲ ಈಗಾಗಲೇ ಖುಲಾಸೆ ಆಗಿರತಕ್ಕಂಥದ್ದು ಮಾಧ್ಯಮದಲ್ಲಿ ನೀವುಗಳೇ ಆ ವ್ಯಕ್ತಿಯ ಹಿನ್ನೆಲೆ ಬಗ್ಗೆ ಪ್ರತಿದಿನದ ನಿಮ್ಮ ಒಂದು ಪ್ರಮುಖ ಸಮಯದಲ್ಲಿ ಪ್ಯಾನಲ್ ಡಿಸ್ಕಷನ್ ಮುಖಾಂತರವೂ ಪರ ವಿರೋಧಗಳು ಚರ್ಚೆ ನಡೀತಿರ್ತಕ್ಕಂಥದ್ದು ಗಮನಿಸಿದ್ದೇನೆ. ಇದರ ಜೊತೆಗೆ ನಾನು ಕರಸೇವಕರ ಮೇಲೆ ಒಂದು ರೀತಿ ಇವರು ದಬ್ಬಾಳಿಕೆ ಮಾಡ್ತಿರೋದು ಒಂದು ಕಡೆ ಸರ್ಕಾರ, ಹಿಂದಿನ ಪ್ರಕರಣಗಳನ್ನು ಇಟ್ಕೊಂಡು. ಇವತ್ತು ದೇವೇಗೌಡರು ಇಲ್ಲೇ ಕೂತಿದ್ದಾರೆ. ಹಿಂದೆ ಈದ್ಗಾ ಮೈದಾನದ ವಿಷಯದಲ್ಲಿ ಅವರು ಮುಖ್ಯಮಂತ್ರಿ ಆಗಿ ಹುಬ್ಬಳ್ಳಿ ನಗರ ಶಾಂತ ರೀತಿಯ ವಾತಾವರಣ ಬರಲಿಕ್ಕೆ ಆಗಿನ ಅವರ ಸರ್ಕಾರದಲ್ಲಿ ಯಾವ ರೀತಿ ರಾಜ್ಯದಲ್ಲಿ ಅಧಿಕಾರ ನಡೆಸಿದ್ದಾರೆ ಅದೆಲ್ಲವನ್ನು ನಾನೀಗ ಪ್ರಸ್ತಾಪ ಮಾಡಲ್ಲ. ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ವಿರೋಧಿಗಳ ಬಗ್ಗೆ ಯಾವ ರೀತಿ ದಬ್ಬಾಳಿಕೆಯ ದಮನದ ರಾಜಕಾರಣ ನಡೀತಿದೆ. ಇತ್ತೀಚೆಗೆ ಹಾಸನ ಜಿಲ್ಲೆಯಲ್ಲೇ ಒಂದು ಪ್ರಕರಣ ನಡೀತು. ಆ ಪ್ರಕರಣದ ವಾಸ್ತವಾಂಶಗಳನ್ನು ಮುಚ್ಚಿಡಲಿಕ್ಕೆ ಪ್ರಯತ್ನ ಪಟ್ಟರು ಸರ್ಕಾರ. ಯಾವ ರೀತಿ ಸರ್ಕಾರದ ದುರುಪಯೋಗಗಳು ನಡೀತಾ ಇದೆ ಅಂತಕ್ಕಂಥದ್ದಕ್ಕೆ ಇನ್ನೊಂದು ಸಾಕ್ಷಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಪ್ರಕರಣನ. ಈಗ ನಿಮ್ಮ ಮೈಸೂರಿನ ಲೋಕಸಭಾ